ಏ ಮಣಿ, ನಾನೊಂದು ಸೀಕ್ರೆಟ್ ಹೇಳ್ತೀನಿ, ಕೋಪ ಮಾಡ್ಕೋಬೇಡ. ಏನ್ ಮಚ್ಚ? ಇವತ್ತು ಯಾಕೋ ಸ್ಕೂಲ್ಗೆ ಹೋಗೋದು ಬೇಡ ಅನಿಸ್ತಿದೆ ಕಣೋ. ಯಾಕೋ ರವಿ, ಸಡನ್ ಆಗಿ ಹೀಗೆ ಹೇಳ್ತಿದ್ಯಾ? ಹೇ ಮಂಗ, ಮರ್ತೋದ್ಯಾ? ನಮಗೆ ಗಣಿತ ಸರ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಹ, ಏನು ಟೆಸ್ಟಾ? ನನಗೂ ಗೊತ್ತಿರ್ಲಿಲ್ಲ, ನಾನು ಓದೇ ಇಲ್ಲ ಕಣೋ. ಹೇ, ಅದಕ್ಕೆ ಚಿಂತೆ ಮಾಡ್ತೀಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹ, ಐಡಿಯಾನಾ? ಏನು ಅದು? ಏ ಮಣಿ, ನಾವು ಸ್ಕೂಲ್ಗೆ ಹೋದ್ರೆ ತಾನೇ ಟೆಸ್ಟು ಗಿಸ್ಟು ಎಲ್ಲ. ಇವತ್ತು ಸ್ಕೂಲ್ಗೆ ಬಂಕ್ ಮಾಡಿಬಿಡೋಣ. ಹ, ಬಂಕ? ಅಯ್ಯೋ, ಸಿಕ್ಬಿದ್ರೆ? ಹೇ, ಆಗೇನು ಸಿಗ್ಬಿಡಲ್ಲ. ಪರ್ಫೆಕ್ಟ್ ಆಗಿರೋ ಪ್ಲ್ಯಾನ್ ಇದೆ. ಅದೇನೋ ಅದು ಪರ್ಫೆಕ್ಟ್ ಆಗಿರೋ ಪ್ಲಾನು? ಹೇ, ನಾವು ಸ್ಕೂಲ್ಗೆ ಹೋಗೋ ಥರ ಹೋಗಿ ಅಲ್ಲೇ ಇರೋ ಪಾರ್ಕ್ಗೆ ಹೋಗ್ಬಿಡೋಣ. ಅಲ್ಲೋಗಿ ಏನೋ ಮಾಡೋದು? ಸ್ವಲ್ಪ ಆಚೆ ಈಚೆ ಸುತ್ತಾಡೋಣ, ಆಟ ಆಡೋಣ. ಕೈಯಲ್ಲಿ ಒಂದು 30 ರೂಪಾಯಿ ಇದೆ, ಅದರಲ್ಲಿ ತಿಂಡಿ ಏನಾದರೂ ತಿಂದು ಸಂಜೆ ಮನೆಗೆ ಹೋಗೋಣ. ಸೂಪರ್ ಐಡಿಯಾ ರವಿ. ಆದ್ರೆ ಪಾರ್ಕಲ್ಲಿ ನಮಗೆ ಗೊತ್ತಿರುವವ್ರು ಯಾರಾದ್ರೂ ನಮ್ಮನ್ನ ನೋಡ್ಬಿಟ್ರೆ ಏನೋ ಮಾಡೋದು? ಏ, ಯಾರೂ ಬರಲ್ಲ ಬಿಡೋ. ಹಾಗೇನಾದರೂ ಬಂದರೆ ಕ್ಯಾಪ್ ಹಾಕೊಳ್ಳೋಣ. ಓಹೋ, ಕ್ಯಾಪ್ ಹಾಕೊಂಡ್ರೆ ಯಾರು ಕಂಡಿಡಿಯಲ್ವಾ? ಇಲ್ಲ ಮಣಿ, ನಾವು ಹೀರೋ ಥರ ಕಾಣ್ತೀವೋ. ಸರಿಯಪ್ಪ, ನಡಿ ಪಾರ್ಕ್ ಹೋಗೋಣ. ಓಯ್ ಮಣಿ, ರವಿ. ಅಯ್ಯೋ, ಯಾರೋ ಕರಿತಿದಾರಲ್ಲ. ಹಾಂ, ನಾನೇ ಕಂಡ್ರೋ, ನಿಮ್ಮ ಎಚ್.ಎಮ್. ಏ ರವಿ, ಮಣಿ, ಶಾಲೆಗೆ ಹೋಗದೆ ಈ ಪಾರ್ಕ್ ಹತ್ರ ಏನೋ ಮಾಡ್ತಿದ್ದೀರಾ? ಅಯ್ಯೋ, ಸರೇ ಬಂದಿದ್ದಾರೆ. ಈಗ ಏನಪ್ಪ ಮಾಡೋದು? ಹಾಂ ಸರ್, ಅದು ನಾವು ಎಕ್ಸಸೈಸ್ ಮಾಡೋಕ್ಕೆ ಬಂದ್ವಿ ಸರ್. ಏನು ಬ್ಯಾಗ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತೀರಾ? ಏನು ನಾಟಕ ಮಾಡ್ತಿದ್ದೀರಾ? ನಿಜ ಹೇಳಿ, ನಿಜ ಹೇಳಿ, ಯಾಕೆ ಪಾರ್ಕ್ ಹತ್ರ ಬಂದ್ರಿ? ಏ ರವಿ, ನಿಜ ಹೇಳ್ಬಿಡೋಣ ಕಣೋ, ಇಲ್ದಿದ್ರೆ ಸರ್ ಸುಮ್ಮನೆ ಬಿಡಲ್ಲ. ಸಾರ್, ಇವತ್ತು ನಮಗೆ ಮ್ಯಾಥ್ಸ್ ಟೆಸ್ಟ್ ಇತ್ತು ಸರ್, ಅದಕ್ಕೆ ಬಂಕ್ ಮಾಡೋ ಪ್ಲ್ಯಾನ್ ಮಾಡಿ ಈ ಪಾರ್ಕ್ ಹತ್ರ ಬಂದ್ರಾ? ಇರಿ, ಇವಾಗಲೇ ಈ ವಿಚಾರನ ನಿಮ್ಮ ಮ್ಯಾಥ್ಸ್ ಟೀಚರ್ಗೆ ಹೇಳ್ತೀನಿ. ಸರ್, ರವಿ ಮಣಿ ಮ್ಯಾಥ್ಸ್ ಟೆಸ್ಟ್ಗೆ ಎದ್ರುಕೊಂಡು ಇಲ್ಲಿ ಪಾರ್ಕ್ ಹತ್ರ ಇದ್ದಾರೆ. ಬಂಕ್ ಮಾಡೋ ಪ್ಲ್ಯಾನ್ ಅಂತೆ. ಡೈರೆಕ್ಟಾಗಿ ಸ್ಕೂಲಿಗೆ ಕಳಿಸ್ತೀನಿ, ವಿಚಾರಿಸ್ಕೊಳ್ಳಿ. ನಡೀರಿ ಸ್ಕೂಲ್ಗೆ. ನಾಳೆ ಬರುವಾಗ ಪೇರೆಂಟ್ಸ್ನ ಕರ್ಕೊಂಡು ಬರಬೇಕು, ಇಲ್ದಿದ್ರೆ ಚರ್ಮ ಸುಲ್ದ್ಬಿಡ್ತೀನಿ. ಅಯ್ಯೋ ದೇವ್ರೆ, ಸುಮ್ಮನೆ ಓದ್ಕೊಂಡಾದ್ರೂ ಬಂದು ಸ್ಕೂಲ್ಗೆ ಹೋಗ್ಬೋದಿತ್ತು. ಈಗ ಶಾಲೆಲೂ ಮನೇಲೂ ಬೀಳ್ತವೆ, ನಮ್ಮ ಕರ್ಮ. ಹೇ ಮಣಿ, ಸ್ಟೂಡೆಂಟ್ಸ್ ಅಂದಮೇಲೆ ಇದೆಲ್ಲ ಕಾಮನ್ ತಾನೆ, ಇದಕ್ಕೆಲ್ಲ ಯಾಕೋ ಹೆದರ್ತೀಯಾ? ಟೇಕ್ ಇಟ್ ಈಸಿ ಮಚ್ಚ, ಟೇಕ್ ಇಟ್ ಈಸಿ. ಅದು ನಿಜಾನೇ ಮಚ್ಚ, ನಾವು ಏಟ್ ತಿಂದೇ ಇರೋ ದಿನ ಇದೆಯಾ?